ಈ ಮಾರುಕಟ್ಟೆ ಅನ್ನೋದು ಡೈರಿಯ ಒಂದು ಮುಖವಾಡ ಇದ್ದಂತೆ. ಇಂಗ್ಲೀಷಲ್ಲಿ ಹೇಳ್ತಾರೆ ಫೇಸ್ ಆಫ್ ದಿ ಡೈರಿ ಅಂತ. ಮಾರ್ಕೆಟಿಂಗ್ ಇಸ್ ದ ಫೇಸ್ ಆಫ್ ದಿ ಡೈರಿ ಅಂತ. ಕೋಲಾರ ಹಾಲು ಒಕ್ಕೂಟ ಮುಖಾಂತರ ನಾವು ರೈತರು ಉತ್ಪಾದನೆ ಮಾಡಿದ ಹಾಲನ್ನು ಏಜೆಂಟ್ಗಳ ಮುಖಾಂತರ, ಪಾರ್ಲರ್ಗಳ ಮುಖಾಂತರ, ನಾವು ಇನ್ಸ್ಟಿಟ್ಯೂಷನ್ಗೆ ಸಪ್ಲೈ ಮಾಡೋದ್ರ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ರಾಜ್ಯದಲ್ಲೇ 16 ಹಾಲು ಒಕ್ಕೂಟ ಇದೆ. 16 ಹಾಲು ಒಕ್ಕೂಟದಲ್ಲಿ ನಾವು ಮಾರ್ಕೆಟಿಂಗಲ್ಲಿ ನಂಬರ್ 1 ಇದ್ದೀವಿ. ಯಾಕೆ ಅಂತಂದರೆ ಈಗ ನಮ್ಮ ನಿರ್ದೇಶಕರುಗಳ ಮುಖಾಂತರ, ನಮ್ಮ ಮಾರುಕಟ್ಟೆ ಅಧಿಕಾರಿಗಳ ಮುಖಾಂತರ ಈ ಥರ ಪಾರ್ಲರ್ಗಳು ಮಾಡೋದ್ರ ಮುಖಾಂತರ ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಹಾಲು ಮಾರಾಟ ಮಾಡ್ತಾಯಿದ್ದೀವಿ. ರಾಜ್ಯದಲ್ಲೇ 16 ಒಕ್ಕೂಟಗಳಲ್ಲಿ ಕೂಡ ನಾವು ಹೈಯೆಸ್ಟ್ ಪಾರ್ಲರ್ಗಳು ಮಾಡಿದ್ದೀವಿ. ಬೆಂಗಳೂರು ಡೈರಿನೂ ಕ್ರಾಸ್ ಮಾಡ್ತಾಯಿದ್ದೀವಿ. ಬೇರೆ ಮಂಡ್ಯ ಡೈರಿ ಇರ್ಬೋದು, ಮೈಸೂರು ಡೈರಿ ಇರ್ಬೋದು, ಹೈಯೆಸ್ಟ್ ಪಾರ್ಲರ್ಗಳು ನಾವು KMFನಲ್ಲಿ ಇದನ್ನು ನೋಡಿದಾಗ 3-4 ವರ್ಷದಿಂದ ಹೈಯೆಸ್ಟ್ ಪಾರ್ಲರ್ಗಳು ನಾವೇ ಮಾಡ್ತಾಯಿದ್ದೀವಿ. ಈ ಮಾರುಕಟ್ಟೆಯನ್ನು ಕೂಡ ನಾವು ಆಂಧ್ರಕ್ಕೆ ಕೂಡ ವಿಸ್ತರಣೆ ಮಾಡ್ತಾಯಿದ್ದೀವಿ. ತಿರುಪತಿ, ವಿಜಯವಾಡ, ಚಿತ್ತೂರು ಈ ಕಡೆಲ್ಲ ಆಂಧ್ರಾಗೆಲ್ಲನೂ ನಾವು ವಿಸ್ತರಣೆ ಮಾಡ್ತಾಯಿದ್ದೀವಿ. ನಿಜವಾಗೂ ನಮಗೆ ಒಳ್ಳೆ ಭವಿಷ್ಯ ಇದೆ. ನಮ್ಮ ರೈತರ ಸಂಸ್ಥೆ ಏನು ಇದು ನಡೆಸ್ತಾ ಇದ್ದೀವಿ, ಒಳ್ಳೆ ಭವಿಷ್ಯ ಇದೆ. ನಾವು ಕನ್ವರ್ಷನ್ಗೆ ಹೋಗೋದನ್ನು ನಾವು ಹೆಚ್ಚುವರಿ ಹಾಲು ಉತ್ಪಾದನೆ ಮಾಡ್ತಾಯಿದ್ದೀವಿ. ಉತ್ಪಾದನೆ ಮಾಡೋದನ್ನು ಪೌಡ್ರಾಗಿ ಕನ್ವರ್ಟ್ ಮಾಡೋದು ಲಾಸು ಅಂತಲೇ ಹೇಳಿ ಹೆಚ್ಚು ಮಾರ್ಕೆಟಿಗೆ ನಾವು ಆದ್ಯತೆ ಕೊಡ್ತಾಯಿದ್ದೀವಿ. ನಮ್ಮ ಆಡಳಿತ ಮಂಡಳಿ, ನಿರ್ದೇಶಕರುಗಳು, ಆಡಳಿತ ಮಂಡಳಿ ಕೂಡ ಹೆಚ್ಚಿನ ಆದ್ಯತೆ ಮಾರ್ಕೆಟಿಂಗ್ಗೆ ಕೊಡ್ತಾಯಿದ್ದೀವಿ. ಇದೇ ಥರ ಆಂಧ್ರಕ್ಕೆ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀವಿ. ಈ ನನ್ನ ರೀಟೇಲ್ದಾರರು ಇವಾಗ ನಾವು ಏನು ಕನ್ಸೆಷನ್ದಾರನ್ನ ಅಪಾಯಿಂಟ್ ಮಾಡಿದ್ದೀವಿ ಪಾರ್ಲರ್ಗಳ ಮುಖಾಂತರ, ಇವ್ರು ನಾನು ನಂದಿನಿ ಹಾಲನ್ನೇ ಮಾರಾಟ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು. ಖಾಸಗಿ ಡೈರಿಗಳು ಬರ್ತದೆ ಅವರು 2-4 ರೂಪಾಯಿ 5 ರೂಪಾಯಿ ಅಂತ ಅಮಿಷ ಒಡ್ತಾರೆ. ಅಲ್ಲ, ಮಾರಂಗೆ ಇಲ್ಲ ಕಡ್ಡಾಯವಾಗಿ. ಆದರೂ ಕೂಡ ಅವರಿಗೆ ಮುನ್ನೆಚ್ಚರಿಕೆಯಿಂದ ನಾನು ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹೆಚ್ಚು ನಮ್ಮ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡಲಿ ಅಂತ ಹೇಳ್ತಾ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ 80 ಪಾರ್ಲರ್ಗಳಿದ್ದಾವೆ ನಮ್ಮದು. 120 ಫ್ರಾಂಚೈಸಿ ಔಟ್ಲೆಟ್ಗಳಿದ್ದಾವೆ ನಮ್ಮದು. 350 ಏಜೆನ್ಸಿಗಳಿದ್ದಾವೆ ನಮ್ಮದು. ಕೋಲಾರ ಜಿಲ್ಲೆಯಲ್ಲಿ ನಾವು ಒಂದು 55,000 ಲೀಟ್ರ್ ಹಾಲು ಮಾರಾಟ ಮಾಡ್ತಾ ಇದ್ದೀವಿ. 30,000 kg ಮೊಸರು ಮಾರಾಟ ಮಾಡ್ತೀವಿ. ಒಟ್ಟಾರೆ ಒಕ್ಕೂಟದಿಂದ ಬೆಂಗಳೂರು ಮಾರ್ಕೆಟು ಮತ್ತು ಕೋಲಾರ ಸೇರಿ 3,75,000 ನೆನ್ನೆ ರೆಕಾರ್ಡೆಡ್ ಸೇಲು 85,000 ಲೀಟ್ರ್ ಹಾಲು ಮಾರಾಟ ಮಾಡ್ತಾ ಇದ್ದೀವಿ. 1,35,000 ಮೊಸರು ಮಾರಾಟ ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಅದ್ರ ಜೊತೆಗೆ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಏನು ಮೈಸೂರು ಪಾಕ್ ಇರ್ಬೋದು, ಪೇಡ ಇರ್ಬೋದು, ಚೀಸ್ ಇರ್ಬೋದು, ತುಪ್ಪ ಇರ್ಬೋದು. ಇದು ನಮ್ಮದು 30-40% ಲಾಸ್ಟ್ ಇಯರ್ ಮಾರಾಟಕ್ಕೂ ಈ ವರ್ಷದ ಮಾರಾಟಕ್ಕೆ ನಾವು ಪರಿಗಣಿಸಿದಾಗ 30-40% ನಾವು ಜಾಸ್ತಿ ಮಾರಾಟ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಲೈಫ್ ಹಾಲು ಕೇಳಿದಿರಲ್ಲ, ಆ ಜೀವಿತಾವಧಿ ಸುಮಾರು ಒಂದು 6 ತಿಂಗಳಿಂದ 8 ತಿಂಗಳ ತನಕ ಜೀವಿತಾವಧಿ ಇರ್ತದೆ ನಮ್ದು ಗುಡ್ ಲೈಫ್ ಹಾಲು. ಅದು ಕೂಡ ನಾವು 1,80,000 ಸರಾಸರಿ ಲೀಟ್ರು ಪ್ರತಿ ದಿವಸ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇಲ್ಲಿಂದ ನಾವು ರೈತರು ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡಿದಂಥ ಹಾಲು ನಾವು ಭಾರತದ ಸೇನೆ, ಗಡಿ ಭಾಗದಲ್ಲಿ ಇರ್ತಾರಲ್ಲ ಸೇನೆ, ಭಾರತದ ಸೇನೆ, ಅಲ್ಲಿಗೆ ಕೂಡ ಕಳಿಸ್ತಾ ಇದ್ದೀವಿ. ಸಿಂಗಪುರ, ಮಲೇಷ್ಯಾ ಕೂಡ ಈ ಗುಡ್ ಲೈಫ್ ಹಾಲನ್ನು ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಹೆಗ್ಗಳಿಕೆ ಅಂತ ನಮ್ಮ ರೈತರ ಪರವಾಗಿ, ನಮ್ಮ ಒಕ್ಕೂಟದ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇವಾಗ ನಮ್ಮದು ಉದ್ದೇಶ ಏನಂತಂದರೆ ಬೆಂಗಳೂರು ಮಾರ್ಕೆಟಲ್ಲಿ ಕಿಲೋಮೀಟ್ರಿಗೆ ಒಂದೊಂದು ಪಾರ್ಲರ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಫ್ರಾಂಚೈಸಿ ಪಾರ್ಲರ್ಗಳು ಮಾಡ್ತಾ ಇದ್ದೀವಿ. ನಮ್ಮದು ಉತ್ಪನ್ನಗಳು, ನಂದಿನಿ ಉತ್ಪನ್ನಗಳು 160 ಮಾದರಿ ಮೇಲ್ಪಟ್ಟು ಇದೆ ನಮ್ಮದು. ಅಷ್ಟು ವೆರೈಟಿಗಳಿದ್ದಾವೆ. 160 ಮೇಲ್ಪಟ್ಟು ಏನು ಮೈಸೂರು ಪಾಕ್ ಇರ್ಬೋದು, ಪೇಡ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಬಾದಾಮ್ ಬರ್ಫಿ, ಫ್ಲೇವರ್ಡ್ ಮಿಲ್ಕು, ಈ ಥರ ವಿವಿಧ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ. ಆಮೇಲೆ ಇನ್ನೊಂದು ಐಸ್ ಕ್ರೀಮ್ ಇದೆಯಲ್ಲ ನಮ್ಮದು, ಒಂದು ಪದಾರ್ಥ ಐಸ್ ಕ್ರೀಮಲ್ಲಿ 160 ವೆರೈಟಿ ಆ್ಯಂಡ್ ಪ್ಯಾಕ್ ಸೈಜ್ ಮೇಲ್ಪಟ್ಟಿದೆ ನಮ್ಮ ನಂದಿನಿ ಐಸ್ ಕ್ರೀಮ್.